4:30ಕ್ಕೆ ಬಿಡಬೇಕಾದ ಬಸ್ 5:30 ಆದರೂ ಬಿಡದ ಕಾರಣ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಾರಿಗೆ ಘಟಕದಿಂದ ಸಮರ್ಪಕವಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿನ ಸಮಯದಲ್ಲಿ ಸಮರ್ಪಕವಾಗಿ ಬಸ್ ಬಿಡೋಕೆ ಆಗ್ತಿಲ್ಲ. ಲಕ್ಷ್ಮೇಶ್ವರ ಪಟ್ಟಣಕ್ಕೆ ದಿನನಿತ್ಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಆದರೆ ಶಾಲೆಗೆ ಹೋಗುವ ಸಮಯದಲ್ಲಿ ಮತ್ತು ಶಾಲೆ ಬಿಟ್ಟ ಸಮಯದಲ್ಲಿ ಸರಿಯಾಗಿ ಬಸ್ ಸಿಗದೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಅದರಂತೆ ಲಕ್ಷ್ಮೇಶ್ವರದಿಂದ ಕುಂದರಳ್ಳಿ ತಾಂಡಕ್ಕೆ 4:30ಕ್ಕೆ ಬಿಡಬೇಕಾದ ಬಸ್ಸನ್ನ 5:30 ಆದರೂ ಬಿಡದ ಕಾರಣ ವಿದ್ಯಾರ್ಥಿಗಳು ಪಾಳ ಬಾದಾಮಿ ರಸ್ತೆಯಲ್ಲಿ ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ವೀರಣ್ಣ ಹಡಪದ್, NKSTV4 ಲಕ್ಷ್ಮೇಶ್ವರ. ಬರ್ತಾರಿ ಡೈಲಿ ಇಲ್ಲ ಬರೀ ಹೇಳಕಾಗೈತ್ರಿ ಅವ್ರದ್ದು 4:15 ಬಸ್ ಅಂತಾರಿ. ನಾವು ಮುಂಜಾನೆ 9 ಬಸ್ಸಿಗೆ ಬಂದ್ರೆ 4:15 ಬಸ್ ಒಂದಿನ 4:20ಕ್ಕೆ ಬಿಟ್ಟಾರೆ, ಒಂದಿನ 4:25ಕ್ಕೆ ಬಿಟ್ಟಾರೆ. ಹೆಂಗ್ ಹೋಗ್ಬೇಕ್ರಿ ನಾವು? ಹೋಗೋರ್ ಬಸ್ ಊರಿಗೆ ನೆಟ್ಟೆ ಬಸ್ ಬಿಡಂಗಿಲ್ಲ. ಡಿಪೋದರ್ ಫೋನ್ ಹಚ್ಚಂತಾರಿ, ಡಿಪೋದರ್ ಫೋನ್ ಹಚ್ಚಿರಿ ಎತ್ತಂಗಿಲ್ರಿ. ಕರೆಕ್ಟ್ ಆಗಿ 7ಕ್ಕೆ ಬಿಟ್ಟೆ 8:30 ಬಿಡ್ತೀರಿ ಅಂತ. ನಾವೇನ್ ಮಕ್ಳು ಅಲ್ಲೇನ್ರಿ ಅವ್ರಿಗೆ? ಒಂದೊಂದಿನ ಫೋನ್ ಎಲ್ಲ ಊರ್ ಬಸ್ ಕುಂದ್ರಾಳಿ ಎಲ್ಲ ಊರ್ ಬಸ್ ಬಿಟ್ಟು ನಮ್ಮ ಊರ್ ಬಸ್ ಎಲ್ಲ ಊರ್ ಬಸ್ ಹಚ್ಚಿಟ್ಟೈತೆ. ನಾವಿಲ್ಲ ಇಲ್ಬೇಕಂದ್ರಿ ಇವತ್ತ 4:30 ಬಸ್ ಒಂದಿನ ಬರ್ತೈತಿ ಯಾವಾಗ ಬರ್ತೈತ್ರಿ ಬಸ್? ಒಂದಿನ 50 ಬಿಟ್ರೆ ನಾಳೆನೇ ಇಲ್ಲ. ಇಷ್ಟಿಷ್ಟು ಮಕ್ಳು ಇರ್ತಾರೆ, ಇವ್ರಿಗೇನ್ರಿ ನಾವು ತಡ್ಕೊಂತೀವಿ ತಡ್ಕೊಂತಾರೆ ಅಂದ್ರೆ 9:00 ಬಿಸ್ ಬಿಟ್ರೆ 5 ಗಂಟೆಗಾರ ಹೋಗಿ ಮನಿ ಮುಡ್ತಾರಿ. ಮುಂಚೆಲ್ಲ ಶಿರಟಿಗೆ ಹೋಗಿ ಬಂದಿ ಎಲ್ಲ ಇಲ್ಲಿ ಬಸ್ ಮುಂಜಾನೆ 8:30 ಬಂದಿದೆ. 5:30 ಬಸ್ ಹಚ್ಚಂಗಿಲ್ಲ. ಅದನ್ನ 4:30 ಬಸ್ 4:30 ಬಸ್ ಸಿಗಂಗಿಲ್ಲ. ಶಾಲೆ ಬಸ್ ತಪ್ತೈತೆ. ಮುಂಜಾನೆ ಬಂದ್ರೆ ಶಾಲೆ ಬಸ್ ತಪ್ತೈತೆ. ಹುಡುಗರ ಬಸ್ ಬಂದ್ರೆ ಶಾಲಾ ಬೈತಾರ. ಅದಕ್ಕ ಇಷ್ಟತಿ ಬಸ್ ಸಫಿ ಬಸ್ ಸಿಗಂಗಿಲ್ಲ. ಅದಕ್ಕ ಹಚ್ಚಂಗಿಲ್ಲ. ಊಟ ಮಾಡಿಲ್ಲ. ನಮ್ಮ ಕುಂದಳ್ಳಿ ಸರ್ 4 ಗಂಟೆಗೆ 4 ಹೋಗೋ ಬಸ್ 5 ಗಂಟೆ ಆದ 5 ಅದನ್ನು ಊಟ ಬಸ್ ಬಿಟ್ಟಿದ್ರು ಸರ್. ಬಿಟ್ಟಿದ್ದಾಗ ಸಣ್ಣ ಮಕ್ಕಳು ಅವು ಏನ್ ಮಾಡ್ಕೊ ಒಂದ್ ಮುಂಜಾನೆ ಬಂದಿರ್ತವು, 8ಕ್ಕೆ ಬಂದಿರ್ತವು, 9ಕ್ಕೆ ಬಂದಿರ್ತವು. ಊಟದ ಏನಿಲ್ಲ ಅವಕ್ಕ. ನಾವಾದಾಗ ಇನ್ನೂ ಲೇಟ್ ಆಗೋದು ನಡೀತೈತಿ. ಸಣ್ಣ ಮಕ್ಳು ಏನ್ ಮಾಡ್ಬೇಕು ಸರ್? ನಾವು ದಿನ ನಿಧಾನ ಮನೆಯನ್ನು ನಡೆಸ್ತಾ ಇವಾಗ ಇವತ್ತಿನ 10 ಪ್ಯಾಟಿಗೆ ಬಂದಿವಿ. ಮಕ್ಕಳು ಕರ್ಣ ನೋಡಿ ಎತ್ಕೋಬೇಕಾಗಿತ್ತು. ಈಗ ಹೆಂಗ ನೋಡ್ರಿ, ನೀವ ಹೆಂಗ್ ಮಾಡ್ತೀವಿ ಮಾಡ್ರಿ ನೋಡೋಣ.